ಕೇರಳ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಅನ್ನು ಸರ್ವ್ ಮಾಡಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಎಸ್ಐಟಿ ಕೊಟ್ಟಿರುವಂತಹ ನೋಟಿಸ್ನ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತಹದ್ದು. ಕೇರಳ ಯೂಟ್ಯೂಬರ್ ಮನಾಫ್ ಈತ ಧರ್ಮಸ್ಥಳದ ಪ್ರಕರಣದಲ್ಲಿ ಎಂಟ್ರಿ ಆಗ್ತಾನೆ. ನಿರಂತರವಾಗಿ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡ್ತಾನೆ. ತಲೆಬುರುಡೆಯನ್ನು ತಂದಂತಹ ವಿಡಿಯೋವನ್ನು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಾನೆ. ಹಾಗಾದರೆ ಕೇರಳದ ಮನಾಫ್ಗೂ ಧರ್ಮಸ್ಥಳದ ಪ್ರಕರಣಕ್ಕೂ ಇರುವಂತಹ ಲಿಂಕ್ ಏನು? ನೀವು ಕೂಡ ನೋಟಿಸನ್ನು ಗಮನಿಸ್ತಾ ಇದ್ದೀರಿ. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮನಾಫ್ಗೆ ಸರ್ವ್ ಮಾಡಿರುವಂತಹ ನೋಟಿಸು. ತತ್ಕ್ಷಣಕ್ಕೆ ಬಂದು ನೀವು ವಿಚಾರಣೆಗೆ ಹಾಜರಾಗಿ ಅಂಥೇಳಿ ಈ ನೋಟಿಸನ್ನು ಸರ್ವ್ ಮಾಡಿದೆ. ಈಗಾಗಲೇ ಈ ನೋಟಿಸು ಮನಾಫ್ಗೂ ಕೂಡ ತಲುಪಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಆತ ಬಂದು ಎಸ್ಐಟಿ ಮುಂದೆ ಪ್ರತ್ಯಕ್ಷನಾಗುವಂತಹ ಸಾಧ್ಯತೆ ಇದೆ. ಈ ಮೂಲಕ ಮೂರನೇ ಯೂಟ್ಯೂಬರ್ ಅನ್ನ ಎಸ್ಐಟಿ ವಿಚಾರಣೆಗೊಳಪಡಿಸುವುದಕ್ಕೆ ರೆಡಿಯಾಗಿರುವಂಥದ್ದು. ಈತ ಕೇರಳದ ಮೂಲದವನು. ಕೇರಳದಿಂದ ಧರ್ಮಸ್ಥಳಕ್ಕೆ ಲಿಂಕ್ ಬೆಸ್ತಿದೆ ಹೇಗೆ ಅನ್ನೋದು ಗೊತ್ತಾಗಬೇಕಿದೆ. ಈ ಪ್ರಕರಣದಲ್ಲಿ ನಿರಂತರವಾಗಿ ಈತ ಬುರ್ಡೆ ಗ್ಯಾಂಗ್ನ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಈತನ ಮೂಲ ಕೆದಕುವಂತಹ ಕೆಲಸ ಬಹುತೇಕ ಆಗುವಂತಹ ಚಾನ್ಸಸ್ ಇದೆ. ಬುರ್ಡೆ ಗ್ಯಾಂಗಿಗೆ ಎಸ್ಐಟಿ ಗ್ರಿಲ್ ಮುಂದುವರೆದಿದೆ. ಗಿರೀಶ್ ಮಠಣ್ಣನವರ್, ಜಯಂತ್, ಅಭಿಷೇಕ್ ವಿಚಾರಣೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನಿರ್ದೇಶನದಂತೆ ವಿಚಾರಣೆಯನ್ನು ನಡೆಸ್ತಾ ಇದೆ ಟೀಮು. ಪ್ರಶ್ನಾವಳಿಯನ್ನ ಸಿದ್ಧತೆಯ ಮಾಡಿಕೊಂಡಿರುವಂತಹದ್ದು ತನಿಖಾಧಿಕಾರಿಗಳು. ಯೂಟ್ಯೂಬ್ಗಳಲ್ಲಿ ಧರ್ಮಸ್ಥಳದ ಬಗ್ಗೆ ನೀಡಿದಂತಹ ಸಂದರ್ಶನದ ಬಗ್ಗೆ ವಿಚಾರಣೆ ಆಗುವಂತಹ ಚಾನ್ಸಸ್ ಇದೆ. ಬುರ್ಡೆ ಗ್ಯಾಂಗಿಗೆ ಈ ಮೂಲಕ ಎಸ್ಐಟಿ ಫುಲ್ ಗ್ರಿಲ್ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಗಿರೀಶ್ ಮಠಣ್ಣನವರು, ಮತ್ತೊಂದು ಕಡೆ ಟಿ ಜಯಂತು, ಅಭಿಷೇಕ್. ಈ ಅಭಿಷೇಕ್ ಯೂಟ್ಯೂಬರು, ಟಿ ಜಯಂತು ದೂರುದಾರ. ಗಿರೀಶ್ ಮಠಣ್ಣನವರು ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಂತಹ ವ್ಯಕ್ತಿ. ಈತ ಕೂಡ ಈ ಗುಂಪಿನಲ್ಲಿರುವಂತಹ ವ್ಯಕ್ತಿ. ಈ ಮೂವರನ್ನು ಕೂಡ ತೀವ್ರ ವಿಚಾರಣೆಗೊಳಪಡಿಸುವುದಕ್ಕೆ ಎಸ್ಐಟಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಈಗಾಗಲೇ ಪ್ರಶ್ನೆಗಳನ್ನು ಕೂಡ ರೆಡಿ ಮಾಡಿಕೊಂಡಿದೆ. ಈ ಮೂಲಕ ಧರ್ಮಸ್ಥಳದ ಪ್ರಕರಣದಲ್ಲಿ ಎಸ್ಐಟಿ ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ನು ಒಂದು ಪ್ರಮುಖ ಘಟ್ಟವನ್ನು ತಲುಪಿದಂತೆ ಕಾಣಿಸ್ತಾ ಇದೆ. ನಾಳೆಗೆ ಚಿನ್ನಯ್ಯನ ಕಸ್ಟಡಿ ಅಂತ್ಯವಾಗುತ್ತೆ. ಅದಕ್ಕೂ ಮೊದಲು ಹಲವರಿಗೆ ನೋಟಿಸ್ ಸರ್ವ್ ಆಗಿದೆ. ವಿಚಾರಣೆ ನಡೆಸೋದಕ್ಕೂ ಕೂಡ ಎಸ್ಐಟಿ ಮುಂದಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ನಾಳೆಗೆ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಅದಕ್ಕೂ ಮೊದಲು ಹಲವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೊಳಪಡಿಸುವುದಕ್ಕೆ ಎಸ್ಐಟಿ ಪ್ಲಾನ್ ಅನ್ನು ಮಾಡಿಕೊಂಡಿರುವಂತಹದ್ದು, ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣ ಒಂದು ನಿರ್ಣಾಯಕ ಘಟ್ಟಕ್ಕೆ ಬರ್ತಾ ಇದೆಯಾ ಅಂಥೇಳಿ ಏನು ಡೀಟೇಲ್ ಸಿಗ್ತಾ ಇದೆ ವಿಚಾರಕ್ಕೆ ಅಂತ? ಪ್ರೇಮ್, ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ನಾಳೆಗೆ ಅಂತ್ಯ ಆಗುತ್ತೆ. ಹಾಗಾಗಿ ಚಿನ್ನಯ್ಯನನ್ನ ಮುಂದೆ ಇಟ್ಟುಕೊಂಡೇ ವಿಚಾರಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರನ್ನ ಎಸ್ಐಟಿ ಅಧಿಕಾರಿಗಳು ಕರೆಸ್ಕೊಂಡಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇವತ್ತು ಎಸ್ಐಟಿಯ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಎಸ್ಐಟಿ ಕಚೇರಿ ಬೆಳ್ತಂಗಡಿಯಲ್ಲಿ ಇರುವಂಥದ್ದು. ಹಾಗಾಗಿ ಅವರ ಸಮ್ಮುಖದಲ್ಲೇ ಎಲ್ಲ ವಿಚಾರಣೆಗಳು ನಡೆಯುವಂಥ ಸಾಧ್ಯತೆಗಳಿರುವಂಥದ್ದು ಈಗಾಗಲೇ ಆರಂಭಗೊಂಡಿದೆ. ಅಧಿಕಾರಿಗಳ ಜೊತೆ ಎಸ್ಐಟಿ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಈಗಾಗಲೇ ಒಂದು ಸಭೆಯನ್ನು ನಡೆಸಿದ್ದಾರೆ. ಆ ಬಳಿಕ ಈ ದೂರುದಾರನಾಗಿರುವಂಥ ಒಂದು ಜಯಂತ್, ಅದರ ಜೊತೆಗೆ ಗಿರೀಶ್ ಮಠಣ್ಣವರು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಯೂಟ್ಯೂಬರ್ ಅಭಿಷೇಕ್, ಮೂವರನ್ನು ಕೂರಿಸಿ ಇವತ್ತು ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು. ಅದಕ್ಕೆ ಚಿನ್ನಯ್ಯನು ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇವತ್ತೇ ಎಲ್ಲವನ್ನ ಮುಗಿಸಬೇಕು ಅನ್ನುವಂಥ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನೋರ್ವ ಯೂಟ್ಯೂಬರ್ ಆಗಿರುವಂಥ ಕೇರಳದ ಮನಾಫ್ ಯಾರಿದ್ದಾನೆ ಆತನನ್ನು ಇವತ್ತೇ ಹಾಜರಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ 2 ದಿನಗಳ ಹಿಂದೆ ನೋಟಿಸನ್ನು ಕೊಡಲಾಗಿತ್ತು. ಇವತ್ತು 10 ಗಂಟೆಗೆ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಈವರೆಗೂ ಆತ ಬಂದಿಲ್ಲ. ಆತನ ವಿಚಾರಣೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಆತ ಬರದೇ ಇದ್ದರೆ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥ ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ ಇವತ್ತು ಆರಂಭದ ವಿಚಾರಣೆಗಳು ಮುಂದುವರೆದಿರುವಂಥದ್ದು. ಇವತ್ತು ಜಯಂತ್ನನ್ನ ನಿರಂತರವಾಗಿ ನಿನ್ನೆ ರಾತ್ರಿಯಿಂದಲೂ ವಿಚಾರಣೆ ನಡೆಸ್ತಾ ಇರುವಂಥದ್ದು. 3 ದಿನಗಳಿಂದ ಅಭಿಷೇಕ್ ಅನ್ನು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಈಗ ಇವತ್ತು ಬಂದಿರುವಂಥ ಗಿರೀಶ್ ಮಠಣ್ಣನವರನ್ನು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಇವರೆಲ್ಲರೂ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಎಲ್ಲ ದಾಖಲೆಗಳನ್ನ ಸಂಗ್ರಹಿಸಿಕೊಂಡಿರುವಂಥ ಆ ಬಳಿಕನೇ ಈಗ ಎಲ್ಲರನ್ನ ವಿಚಾರಣೆಗೆ ಕರೆಸಿರುವಂಥದ್ದು. ಒಂದು ಕಡೆಯಿಂದ ಚಿನ್ನಯ್ಯ ಕೊಟ್ಟಿರುವಂತಹ ಹೇಳಿಕೆಗಳೇನಿದೆ ಆ ಆಧಾರದಲ್ಲೂ ಜೊತೆಗೆ ಒಂದಷ್ಟು ದಾಖಲೆಗಳನ್ನು ಸಂಗ್ರಹಿಸಿ ಈಗ ಅಧಿಕಾರಿಗಳು ಎಲ್ಲರನ್ನ ಕರೆಸಿ ಇವತ್ತು ವಿಚಾರಣೆಯನ್ನ ಮುಂದುವರಿಸಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದೆ. ನೋಡೋಣ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ. ಮತ್ತಷ್ಟು ಯೂಟ್ಯೂಬರ್ಗಳನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೊಳಪಡಿಸುವಂತಹ ಚಾನ್ಸಸ್ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ. ಈಗಾಗಲೇ 3 ಸರದಿ ಆಗಿದೆ. ಇನ್ನುಳಿದವರಿಗೆ ಬಲೆ ಬೀಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು.
ಅವ್ರಿಗೂ ಕೂಡ ನೋಟಿಸ್ ಸರ್ವ್ ಮಾಡಿ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಯೂಟ್ಯೂಬ್ನಲ್ಲಿ ಅಪಪ್ರಚಾರ ಮಾಡಿದೆಯೋ ಅವರಿಗೆ ಮಾರಿ ಹಬ್ಬ ಕಾದಂತೆ ಕಾಣಿಸ್ತಾ ಇದೆ.